ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಒಬ್ಬ ವ್ಯಕ್ತಿಯ ನಿಜ ಜೀವನದಲ್ಲಿ ನಡೆದಿರುವಂತಹ ಒಂದು ಸ್ಫೂರ್ತಿಯ ಕತೆ ಹಾಗೂ ದುರಂತದ ಕಥೆಯನ್ನು ಒಳಗೊಂಡಂತಹ ಒಂದು ಪುಸ್ತಕವನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಇದು ಈಗಾಗಲೇ ತಮಗೆ ಗೊತ್ತಿರಬಹುದು, ಗೊತ್ತಿಲ್ಲದಿರೋರು ಇದನ್ನು ನೋಡಬಹುದು. ತಮಿಳುನಾಡಿನ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿ ತನ್ನ ಬಾಲ್ಯದಲ್ಲಿಯೇ ಮನೆಯಿಂದ ಹೊರ ಹೋಗಿ ಕೆಲಸವನ್ನು ಶುರು ಮಾಡಬೇಕು ಅಂತ ಆಸೆಯಲ್ಲಿ ಹೋಗ್ತಾನೆ. ಸಣ್ಣ ಹೋಟೆಲಲ್ಲಿ ಒಂದು ಟೇಬಲ್ ಒರೆಸುವಂತಹ ಕೆಲಸದಿಂದ ಶುರು ಮಾಡಿ ಒಂದು ದೊಡ್ಡ ಬ್ರ್ಯಾಂಡ್ ಅಂತ ಅಂದ್ಕೊಂಡಿರುವಂಥ ಹೋಟೆಲ್ಗೆ ಮಾಲೀಕನಾದಂಥ ಒಂದು ಕಥೆಯನ್ನು ಹೇಳುವಂಥ ಒಂದು ಪುಸ್ತಕ ಇದು. ಹೇಗಿರ್ಬೇಕು ನೋಡಿ, ಸಣ್ಣ ಹೋಟೆಲ್ನಲ್ಲಿ ಟೇಬಲ್ ಒರೆಸಂಥ ಒಬ್ಬ ಬಾಲಕ ಶರವಣ ಭವನ್ ಹೋಟೆಲ್ನ ಮಾಲೀಕನಾಗ್ತಾನೆ. ಒಂದಲ್ಲ ಎರಡಲ್ಲ, ನಮ್ಮ ಭಾರತ ದೇಶದಲ್ಲಿ ಹಾಗೂ ವಿದೇಶದಲ್ಲಿಯೂ ಕೂಡ ಇದರ ಬ್ರಾಂಚ್ಗಳನ್ನು ನಾವು ಕಾಣ್ತೀವಿ. ಆ ಹೋಟೆಲ್ನ ಮಾಲೀಕ ರಾಜಗೋಪಾಲ್. ಆ ವ್ಯಕ್ತಿಯನ್ನು ಕುರಿತಿರುವಂಥ ಒಂದು ಪುಸ್ತಕ, ನಮ್ಮ ಕನ್ನಡದ ಹೆಸರಾಂತ ಲೇಖಕರು ಬರೆದಿರುವಂಥ ಒಂದು ಪುಸ್ತಕ ಇಡ್ಲಿ ವಡ ಮತ್ತು ಡೆಡ್ಲಿ ಸಾಂಬಾರ್ ಅನ್ನೋದು. ರೋಚಕವಾಗಿರುವಂತಹ ಕತೆ. ಹೇಗೆ ರಾಜಗೋಪಾಲ್ ತನ್ನ ಜೀವನದಲ್ಲಿ ಹಂತ ಹಂತವಾಗಿ ಮೇಲೆ ಬರ್ತಾರೆ, ಹಾಗೆಯೇ ತನ್ನ ಜೀವನವನ್ನು ತಾನೇ ಕೊನೆಗೊಳಿಸ್ಕೊಳ್ಳುವಂತಹ ಒಂದು ಚಿತ್ರಣವನ್ನು ಈ ಪುಸ್ತಕದಲ್ಲಿ ನಮಗೆ ಕಟ್ಟಿಕೊಡ್ತಾರೆ ನಮ್ಮೆಲ್ಲರ ಜನಪ್ರಿಯ ಲೇಖಕರಾದಂತಹ ರವಿ ಬೆಳಗೆರೆಯವರು. ಭಾಳ ಅದ್ಭುತವಾಗಿ ಬರೆಯುವಂಥವರು. ಇದೊಂದು ನಿಜ ಘಟನೆಯನ್ನು ಆಧರಿಸ್ಕೊಂಡು ಬರೆದಿರುವಂಥದ್ದು. ಸಣ್ಣದಾಗಿ ಒಂದು ರೀತಿ ಹೇಳ್ತೇನೆ, ಒಂದು ಈ ಪುಸ್ತಕದಲ್ಲಿ ಏನಿದೆ ಅಂತ ಹೇಳಿ. ನೀವೆಲ್ಲರೂ ಕೂಡ ಇದನ್ನು ಬಿಡುವಿನ ಸಂದರ್ಭದಲ್ಲಿ ಓದಿ ಮುಗಿಸ್ಬೋದಂತಹ ಒಂದು ಪುಸ್ತಕ, ಸಣ್ಣ ಪುಸ್ತಕ ಇದು. ಏನಪ್ಪ ಇದರಲ್ಲಿ ಅಂದರೆ, ರಾಜಗೋಪಾಲ್ ಅಂತಹ ಒಬ್ಬ ವ್ಯಕ್ತಿಗೆ ಆಧ್ಯಾತ್ಮದಲ್ಲಿ ಮತ್ತು ಜ್ಯೋತಿಷ್ಯದಲ್ಲಿ ಆತನಿಗೆ ಅಪಾರವಾದಂತಹ ನಂಬಿಕೆ ಇರ್ತದೆ. ಹಾಗೆ ಒಬ್ಬ ಜ್ಯೋತಿಷಿ ಹೇಳಿದಂತಹ ಮಾತಿನ ಪ್ರಕಾರ ಇಬ್ಬರು ಹೆಣ್ಣು ಮಕ್ಕಳನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಕೃತಿಕಾ ಎಂಬವಳನ್ನು ಇತರರೊಂದಿಗೆ ಮದುವೆ ಆಗಿದ್ದರೂ ಕೂಡ ಮತ್ತೆ ಎರಡನೇ ಪತ್ನಿಯಾಗಿ ಸ್ವೀಕಾರ ಮಾಡ್ತಾನೆ. ಬಲವಂತವಾಗಿ ಸ್ವೀಕಾರ ಮಾಡ್ತಾರೆ. ಆ ಹೆಣ್ಣಿಗೆ ಇಷ್ಟ ಇಲ್ಲ ಅಂದರೂ ಕೂಡ. ತದನಂತರ ಆ ಹೆಣ್ಣಿಗೆ ಆತನ ಬಳಿ ಇರೋದಕ್ಕೆ ಇಷ್ಟ ಆಗ್ತದೆ. ಇದೆಲ್ಲವೂ ಕೂಡ ಹೇಳಿರುವಂಥದ್ದು ಒಬ್ಬ ಜ್ಯೋತಿಷಿ ಹೇಳ್ತಾನೆ, ಆಕೆಯನ್ನು ಮದುವೆ ಮಾಡಿದ್ರೆ ನೀನು ಇನ್ನೂ ಆಗರ್ಭ ಶ್ರೀಮಂತ ಆಗ್ತೀಯ ಅಂಥೇಳಿ. ಅದಕ್ಕೋಸ್ಕರ ಆಕೆಯನ್ನು ಮದುವೆ ಆಗ್ತಾನೆ. ಕಾಲಾನಂತರ ಮತ್ತೆ ಜ್ಯೋತಿಷ್ ಹತ್ರ ಹೋದಾಗ ಆತ ಇನ್ನೊಂದು ಮಾತನ್ನು ಹೇಳ್ತಾನೆ. ಹೆಡಗನ್ನೆಯ ಮೇಲೆ ಮಚ್ಚೆ ಇರುವಂಥ ಒಬ್ಬ ಹೆಣ್ಣಿದ್ದಾಳೆ, ಈಗ 20 ಮುಟ್ಟಿದ್ದಾಳೆ. ಆಕೆಯನ್ನು ಮದುವೆ ಆದರೆ ನೀನು ಇನ್ನೂ ಹೆಚ್ಚು ಶ್ರೀಮಂತ ಆಗ್ತೀಯ, ಲಕ್ಷ್ಮಿ ನಿನ್ನಲ್ಲಿ ಹೆಚ್ಚು ಬರ್ತಾಳೆ ಅಂತೇಳಿ ಹೇಳ್ತಾನೆ. ಇದಕ್ಕೆ ಆಸೆಪಟ್ಟಂತಹ ರಾಜಗೋಪಾಲ್ ಏನು ಮಾಡ್ತಾನಂದರೆ, ಜೀವಜ್ಯೋತಿ ಎಂಬ ಹೆಣ್ಣು ಮಗಳು ಜೀವಜ್ಯೋತಿ, ಈಕೆಯ ತಂದೆ ರಾಜಗೋಪಾಲ್ನ ಹೋಟೆಲ್ನಲ್ಲಿ ಕೆಲಸಗಾರನಾಗಿರ್ತಾನೆ. ಆತ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥವರು. ಈಕೆ ಒಂದು ಮೊದಲು ಪ್ರೇಮ ವಿವಾಹವನ್ನು ಮಾಡ್ಕೊಂಡಿರ್ತಾರೆ, ಪ್ರಿನ್ಸ್ ಶಾಂತಕುಮಾರ್ ಅಂಥೇಳಿ. ಅವರಿಬ್ಬರು ಕೂಡ ಬಹಳ ಅನ್ಯೋನ್ಯವಾಗಿರ್ತಾರೆ. ಆ ಮುದ್ದು ಜೋಡಿಯನ್ನು ಇವರು ವಿಭಾಗ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆಕೆ ಒಪ್ಕೊಳ್ಳೋದಿಲ್ಲ. ಆದರೂ ಕೂಡ ಬಲವಂತದಿಂದ ಈಕೆ ಗಂಡನನ್ನು ಯಾವ ರೀತಿ ಕೊಂದು ಹಾಕ್ತಾರೆ ರಾಜಗೋಪಾಲ್ ಆತನನ್ನು ಕೊಲ್ಲುವಂತಹ, ಮರ್ಡರ್ ಮಾಡುವಂತಹ ವಿಷಯ ಬಹಳ ಅದ್ಭುತವಾಗಿ ಕಟ್ಟಿಕೊಡ್ತಾರೆ. ನಿಜ ಜೀವನವನ್ನು ಒಳಗೊಂಡಿರುವಂಥದ್ದು ಬಹಳ ಅದ್ಭುತವಾಗಿದೆ. ಓದಿ ಮುಗಿಸ್ಬೋದಂಥದ್ದು. ಮತ್ತು ಒಟ್ಟಾರೆಯಾಗಿ ಈ ಪುಸ್ತಕದಲ್ಲಿರುವಂಥದ್ದು ನಾವು ಕಾಣುವಂಥದ್ದು ಏನು ಅಂತಂದರೆ, ಇಲ್ಲಿ ರವಿ ಬೆಳಗೆ ಅವರು ಹೇಳ್ತಾರೆ, ಅದನ್ನು ಓದಿ ನಿಮಗೆ ಹೇಳ್ತೇನೆ. ಈ ಕಥಾನಕದ ಪೂರ್ಣ ಪಾಠವೆಂದರೆ, ಜೀವಜ್ಯೋತಿಯನ್ನು ಮದುವೆಯಾದರೆ ರಾಜಗೋಪಾಲ್ ಆಗರ್ಭ ಶ್ರೀಮಂತನಾಗಲಿದ್ದ, ಅಥವಾ ರಾಜಗೋಪಾಲ್ ತನ್ನ ಕಾಮ ವಾಂಛೆಯನ್ನು ತೀರಿಸಿಕೊಳ್ಳಲು ಜೀವಜ್ಯೋತಿಯನ್ನು 3ನೇ ಪತ್ನಿಯಾಗಿ ಹೊಂದಲು ಬಯಸಿದ್ದ. ಒಂದು ಅಭಿಪ್ರಾಯದ ಪ್ರಕಾರ ರಾಜಗೋಪಾಲ್ ಜ್ಯೋತಿಷೊಬ್ಬನ ಮಾತು ಕೇಳಿ ಈ ಕೆಲಸಕ್ಕೆ ಮುಂದಾಗಿದ್ದ. ತದನಂತರ ಯಾವ ರೀತಿ ಆಕೆಯನ್ನು ಆಕೆಯ ಗಂಡನನ್ನು ಸಾಯಿಸ್ತಾನೆ, ಮರ್ಡರ್ ಮಾಡ್ತಾನೆ, ತನ್ನ ಬಂಟರಿಂದ ಮಾಡಿಸ್ತಾನೆ. ಕೊನೆಗೆ ಈತ ಕೂಡ ಜೈಲು ಪಾಲಾಗ್ತಾನೆ. ಇದು ಈ ವಿಷಯವನ್ನು ಒಳಗೊಂಡಂಥ ಪುಸ್ತಕ. ಸಾಧ್ಯ ಆದರೆ ಓದಿ. ಪುಸ್ತಕಗಳನ್ನು ಓದುವಂಥ ಹವ್ಯಾಸವನ್ನು ಬೆಳೆಸ್ಕೊಳ್ಳೋಣ, ಕನ್ನಡವನ್ನು ಉಳಿಸೋಣ. ನಮಸ್ಕಾರ.